ಅದನ್ನು ಪ್ರಚಾರ ಅಂತ ಕೆಲವರು ಮಾರ್ಟಿನ್ ಪ್ರಚಾರ ಮಾಡ್ತಿದ್ದಾರೆ, ನೀವು ಗಮನಿಸಿರ್ತೀರಾ? ಇನ್ನೊಂದೇನು ಆಕ್ಚುಲಿ ಏನ್ ಗೊತ್ತಾ, ಆತರ ಒಂದು ವರ್ಗ ಸ್ಟಾರ್ಟ್ ಆಗಿದೆ. ನಾನು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ. ಇನ್ನೊಂದೇನ್ ಗೊತ್ತಾ, ನಮ್ಮ ಜೀವನ ಕಳ್ಕೊತಾ ಇದೀವೋ ಬದುಕಿಸ್ಕೊಂತಾ ಇದೀವೋ ಅನ್ನೋದನ್ನ ಇಟ್ಕೊಂಡು ಪ್ರಚಾರ ಮಾಡೋ ಅವಶ್ಯಕತೆ ಈ ಸಿನಿಮಾಗಿಲ್ಲ, ಮಾರ್ಟಿನ್ ಸಿನಿಮಾಗಿಲ್ಲ. ಅಂದ್ರೆ ಜೀವ, ಯಾಕೆಂದ್ರೆ ನಮ್ಮ ತಂದೆ ತಾಯಿ ಅವರೆಲ್ಲಾರು ನಾವು ಅವ್ರ ಹೊರಗಡೆ ಹೋಗ್ಬೇಕಾದ್ರೆ ನಮ್ಮ ಮಕ್ಳು ಎಲ್ಲ ಮುಗಿಸ್ಕೊಂಡು ಕ್ಷೇಮವಾಗಿ ಬರ್ಲಿ ಅಂತ ಹಾರೈಸ್ತಾ ಇರ್ತಾರೆ. ನಾವು ಸತ್ತೋಯ್ತಾ ಇದ್ವಿ, ನಾವು ಬದುಕೊಂಡ್ಬಿಟ್ವಿ ಅಂತ ಅನ್ಬಿಟ್ಟು ಅದನ್ನ ಪ್ರಚಾರ ತಗೊಂಡು ಈ ಸಿನಿಮಾನ ಗೆಲ್ಲಿಸ್ಕೋಬೇಕು, ಆ ತರದ್ದೆಲ್ಲ ಈ ಸಿನಿಮಾಗ ಅವಶ್ಯಕತೆ ಇಲ್ಲ. ಎಲ್ಲಾ ಕಡೆನೂ ಪಾಸಿಟಿವ್ ನೆಗೆಟಿವ್ ಇರುತ್ತೆ. ಸೊ ದಟ್ ಡಸಂಟ್ ಮೇಕ್ ಎನಿ ಡಿಫರೆನ್ಸಸ್. ಅಲ್ಲ, ನನ್ಗೂ ಎಷ್ಟೋ ಜನ ಇವಾಗ ನೀವು ಅದ್ರ ಬಗ್ಗೆ ಮಾತಾಡಿ ಅಂದ್ರು, ನಾನು ಮಾತಾಡ್ಬಿಟ್ಟು ಅದ್ ಹಂಗಾಯ್ತು ಆ ತರದ್ದೆಲ್ಲ ನನಗೆ ಅದನ್ನ ಹೇಳಕ್ಕೇನೆ ನನಗೆ ಲಕ್ಷ್ಮಿನೂ ಒಂದ್ಸತಿ ಕಾಲ್ ಮಾಡಿದ್ರು, ಇವನು ನಮ್ಮ ಲೋಕಿ ಕಾಲ್ ಮಾಡ್ದ. ಇಲ್ಲ ಲೋಕಿ, ನನ್ಗೇನು ಅದನ್ನ ನೆನೆಸ್ಕೊಂಡ್ರೆ ಒಂದೊಂದ್ಸತಿ ಭಯ ಆದಂಗ ಆಗುತ್ತೆ. ಯಾಕೆಂದ್ರೆ ಆ ಸಿಚುವೇಶನ್ ಅಲ್ಲಿ ಇದ್ವಿ ನಾವು ಅವತ್ತು. ಅದನ್ನ ಅನುಭವಿಸಿರೋರ್ಗೆ ಒಂದು ದಿನ ಅವ್ರಿಗೆ ಮೈಂಡ್ ತಿರ್ಗಾ ನಾರ್ಮಲ್ ಆಗಕ್ಕೆ ಬೇಕಾಗಿದೆ ಆಯ್ತಾ. ಆಮೇಲೆ ನಾನು ಒಬ್ನೇ ತಂಡದ ಬಗ್ಗೆ, ಅದು ಆಗಿರೋ ಘಟನೆ ಬಗ್ಗೆ ಕೇಳಿದ್ದಕ್ಕೆ ನಾನು ರೆಸ್ಪಾನ್ಸಿಬಿಲಿಟಿ, ನನ್ನ ಪ್ರೊಡಕ್ಷನ್ ಅಂದಿದ್ದಕ್ಕೆ ನಾನು ಮಾತಾಡಲೇಬೇಕು ಅಂತ ಮಾತಾಡಿರೋದು. ಎಲ್ಲೂ ಬಂದು ಅದನ್ನು ನಾನು ಪ್ರಚಾರ ಆಗಲಿ ಇದರಿಂದ ನಾನು ಇನ್ನೂ ಥ್ಯಾಂಕ್ಸ್ ಗಿವಿಂಗು ದೇವ್ರುಗಳಿಗೆ ಹೋಗಿ ಬಂದೆ ಆಯಿತಾ. ನಮ್ಮ ತಂಡಕ್ಕೆ ಏನೂ ಆಗದೆ ಇರೋಂಗೆ, ತೊಂದರೆ ಆಗದೆ ಇರೋಂಗೆ ನಮಗೆ ತಿರ್ಗಾ ಕೃಪೆ ಮಾಡಿದ್ದಕ್ಕೆ ನಾನು ಗ್ರ್ಯಾಟಿಟ್ಯೂಡ್ನ ಕೊಟ್ಟು ದೇವ್ರುಗಳಿಗೆ ಹೋಗಿ ಬಂದೆ ಆಯಿತಾ. ಇದರಿಂದ ಪ್ರಚಾರ ಮಾಡೋಂಥ ಅಗತ್ಯ ಇಲ್ಲ. ಈಗ ಧ್ರುವ ಅವ್ರ ಸಿನಿಮಾಗಳಂದಾಗ ಒಂದ್ ಕಡೆ ಆಕ್ಷನ್ ಕಾಂಬಿನೇಷನ್, ಎರಡನೇದು ಡ್ಯಾನ್ಸ್, ಸೊ ಇವುಗಳು ಎಷ್ಟು ಪ್ರಾಮಿನೆನ್ಸ್ ಇದೆ ಸರ್ ಈ ಸಿನಿಮಾದಲ್ಲಿ? ಅದೇ ಸತ್ಯ ಹೆಗಡೆ ಅವರೇ ಇದಕ್ಕೆ ಆ್ಯಕ್ಚುಲಿ ಮೇನ್ ವಿಷುವಲ್ ಹಿಂಗೇ ಬೇಕು ಅಂತ ಪ್ಲ್ಯಾನ್ ಮಾಡಿದ್ದಿತ್ತು. ಯಾಕೆಂದರೆ ಲೈಟಿಂಗ್ ಪ್ಯಾಟ್ರನ್ಸ್ ಇರ್ಬೋದು, ಡೈರೆಕ್ಟ್ರು ಮತ್ತು ಸತ್ಯ ಹೆಗಡೆ ಸರ್ ಮತ್ತು ನಮ್ಮ ಸ್ವಾಮಿ ಸರ್, ಸೊ ಈ ಡೈರೆಕ್ಷನ್ ಟೀಮ್ ಏನಿದೆಯೋ ಅವ್ರದ್ದು ಒಂದು ಪ್ಯಾಟ್ರನ್ ಅನ್ನೋದು ಒಂದು ಫಿಕ್ಸ್ ಮಾಡಿಕೊಂಡ್ರು. ಇಮ್ರಾನ್ ಮಾಸ್ಟ್ರು 2 ಸಾಂಗ್ ಕಂಪೋಸ್ ಮಾಡಿದ್ದಾರೆ, ಮತ್ತು ಮುರಳಿ ಮಾಸ್ಟ್ರು 1 ಸಾಂಗ್ ಕಂಪೋಸ್ ಮಾಡಿದ್ದಾರೆ. ಡಾನ್ಸ್ ಆಡಿಸಿದ್ದಾರೆ, ಡಾನ್ಸ್ ಮಾಡಲೇಬೇಕಲ್ಲ. ಯೂಶಲಿ ಸಾಂಗ್ ಅಂತ ಬಂದಾಗ ಡಾನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ನಾವು ಡಿಫ್ರೆಂಟಾಗಿ ಮಾಡಬೇಕು ಅಂತ ಒಂಚೂರು ಬೇರೆ ಥರ ಸ್ಟೆಪ್ಸ್ ಎಲ್ಲ ಟ್ರೈ ಮಾಡಿದ್ದೀವಿ. ಸೊ ಇನ್ನೇನು ರಿಲೀಸ್ ಆಗುತ್ತಲ್ಲ, ಗೊತ್ತಾಗುತ್ತೆ. ಫೈಟ್ಸ್ ಯಾವುದೂ ಎಲ್ಲ ಸಿಚುಯೇಷನಲ್ ಫೈಟ್ಸ್. ಸೊ ನಾನು ಆಗಲೇ ಹೇಳ್ದಂಗೆ ಒಂದು ಡ್ರಾಮಾ ಇದೆ, ಆ ಡ್ರಾಮಾ ಅಲ್ಲಿ ಬರುವಂಥ ಸಿಚುಯೇಷನಲ್ಲಿ ಫೈಟ್ಸ್ ಇದೆ. ಸೊ ಏನು ಐಟಮ್ಸ್ ಎಲ್ಲ ಒಂಚೂರು ಯೂನಿಕ್ ಆಗಿ ಟ್ರೈ ಮಾಡಿದ್ದೀವಿ. ರಾಮ್ ಲಕ್ಷ್ಮಣ್ ಮಾಸ್ಟರ್ ಇರ್ಬೋದು, ನಮ್ಮ ರವಿವರ್ಮ ಮಾಸ್ಟರ್ ಬಿಡಲ್ಲ ನಿಮಗೆ ಗೊತ್ತಲ್ಲ. ಸೊ ರವಿವರ್ಮ ಮಾಸ್ಟರ್, ಇದೆಲ್ಲ ಏನು ಅಂದರೆ ಎಲ್ಲರೂ ಮಾತಾಡ್ಬಿಟ್ರೆ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಒಂಚೂರು ಮುಂದೆ ಬಂದ್ರೆ ಇಮ್ರಾನ್ ಮಾಸ್ಟರ್ ಮಾತಾಡಿ ಮಾಸ್ಟರ್ ಫೈಟ್ಸ್ ಬಗ್ಗೆ ಎಲ್ಲ ಮುಂದೆ ಅಂದ್ರೆ ಇನ್ನೊಂದೇನಂದ್ರೆ ಫೈಟ್ಸ್ ಇಲ್ಲಿವರೆಗೆ 4 ಸಿನಿಮಾದು ಏನಿತ್ತಲ್ಲ, ಡೈಲಾಗ್ಸ್ ಆಗ್ಬೋದು, ಫೈಟ್ಸ್ ಆಗ್ಬೋದು, ಅದನ್ನ ಬಿಟ್ಟು ಬೇರೆ ಏನೋ ಮಾಡಕ್ಕೆ ಟ್ರೈ ಮಾಡಿದೀವಿ. ಅಂದ್ರೆ ಡೈಲಾಗ್ಸ್ ಆಗ್ಬೋದು, ತುಂಬಾ ಜಾಸ್ತಿ ಡೈಲಾಗ್ ಆ ತರದ್ದೆಲ್ಲ ಏನು ಇಲ್ಲ. ಈ ಕತೆ ಕೇಳಿರುವಂತದ್ದು ಎಷ್ಟು ಬೇಕು ಏನು ಅನ್ನೋ ತರದ್ದು. ಮತ್ತೆ ಫೈಟ್ಸ್ ಮಾಸ್ಟರ್ ಮತ್ತು ನಮ್ಮ ರವಿವರ್ಮ ಮಾಸ್ಟರ್, ಹೇಳಿ ಮಾಸ್ಟರ್. ಮಾತಾಡ್ತೀವಿ. ಧ್ರುವ ಸರ್, 240 days ಶೂಟಿಂಗ್ ಅಲ್ಲಿ ತುಂಬಾ ಟಫೆಸ್ಟ್ ಡೇ ಅಂತ ಯಾವತ್ತು ಅನಿಸ್ತು? ಬಿಟ್ಬಿಡ್ರಪ್ಪ, ತುಂಬಾ ಹೆಕ್ಟಿಕ್ ಅನಿಸ್ತು ಅಂತ ಯಾವ್ದಾದ್ರು ಅಂತಿಲ್ಲ? ತುಂಬಾ ದಿವಸ ಏನು ಅನ್ನಿಸ್ಲಿಲ್ಲ, 240 days ಅನ್ನಿಸ್ತು. ಇದೆ ಇಲ್ಲ ಇದೆ. ಈ ಸಿನಿಮಾದಲ್ಲಿ ರೊಮ್ಯಾಂಟಿಕ್ ಸಾಂಗ್ ಇದೆ. ನೀನೇ ಮೊದಲು ಬ್ಯೂಟಿಫುಲ್. ಯಾಕಪ್ಪ ಅದ್ದೂರಿ ರೊಮ್ಯಾಂಟಿಕ್ ಸಾಂಗ್ ಇರಲಿಲ್ಲ? ಇಲ್ಲ, ನಾನು ಮಾಡೋ ಮೂವೀಸ್ ಅಲ್ಲಿ ಎಲ್ಲದ್ರಲ್ಲೂ ಇರುತ್ತೆ. ಅದ್ದೂರಿ, ಬಹದ್ದೂರ್, ಭರ್ಜರಿ, ಅದ್ರಲ್ಲಿ ಪೊಗರಲ್ಲೂ ಒಂಚೂರು ಬೇರೆ ತರ ಇತ್ತು. ತಿರ್ಗಾ ಮಾರ್ಟಿನಲ್ಲಿ ಈಗ ಇದೆ, ಆ ಥರ ಡ್ಯೂಯೆಟ್ ಸಾಂಗ್ಸ್ ಎಲ್ಲ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.